ಶ್ರೀ ಲಕ್ಷ್ಮೀದೇವಿ ಕೃಪೆ, ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಪ್ರಸನ್ನ, ಶ್ರೀಮತಿ ಪುಟ್ಟೀರಮ್ಮನವರು ಇದೇ ಗ್ರಾಮದ ಶ್ರೀಮತಿ ಚೆನ್ನಮ್ಮ ಮತ್ತು ಶ್ರೀ ವೀರಭದ್ರಯ್ಯನವರ ಮಗಳಾಗಿ ಹುಟ್ಟಿ, ಇದೇ ಗ್ರಾಮದ ಶ್ರೀಮತಿ ಕಾಡಮ್ಮ ಮತ್ತು ಲೇಟ್ ಚಿಟ್ಟೇಗೌಡರ ಮಗನಾದ ಶ್ರೀ ತಮ್ಮಯ್ಯನವರ ಬಾಳ ಸಂಗಾತಿಯಾಗಿ ಧರ್ಮಪತ್ನಿಯಾಗಿ ಬಂದು ಜೀವನವನ್ನ ನಡೆಸಿ 4 ಜನ ಗಂಡು ಮಕ್ಕಳಿಗೆ ಜನ್ಮ ನೀಡಿ, ಮಕ್ಕಳಿಗೆ ಮದುವೆ ಮಾಡಿ ಮೊಮ್ಮಕ್ಕಳನ್ನ ಪ್ರೀತಿಯಿಂದ ಕಣ್ತುಂಬ ನೋಡಿಕೊಂಡು, ಅದಷ್ಟೇ ಆದ ಒಳ್ಳೆತನದಿಂದ ಒಂದು ವಿದ್ಯಾಭ್ಯಾಸದ ಸಂಸ್ಥೆಯನ್ನು ಕಟ್ಟಿ 100 ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ ಮಹಾತಾಯಿ ನಮ್ಮೆಲ್ಲರ ಪ್ರೀತಿಯ ಪುಟ್ಟೀರಮ್ಮನವರು, ನಮ್ಮ ತಾಯಿಯವರು. ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿ 100 ಕುಟುಂಬಗಳಿಗೆ ಬದುಕನ್ನ ಕಟ್ಟಿಕೊಳ್ಳುವಂತೆ ಮಾಡಿದ ಮಹಾನ್ ಚೇತನ ಪುಟ್ಟೀರಮ್ಮನವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ದಯಪಾಲಿಸಲಿ, ಸದ್ಗತಿಯನ್ನು ನೀಡಲಿ ಎಂಬುದಾಗಿ ನಾವೆಲ್ಲ ಆ ತಾಯಿಯ ಪಾದಕ್ಕೆ ಒಂದು ಶರಣಾರ್ಥಿಯನ್ನು ಹೇಳಿ ಕೃತಾರ್ಥರಾಗೋಣ. ಈ ಒಂದು ಕಾರ್ಯಕ್ರಮಕ್ಕೆ ಪುಟ್ಟೀರಮ್ಮನವರ ಕುಟುಂಬದವರು, ಈ ನಾಡಿನ ಹೆಮ್ಮೆಯ ಗಾಯಕರಾದ ಯರಹಳ್ಳಿ ಪುಟ್ಟಸ್ವಾಮಿ ಅಣ್ಣನವರಿಗೆ ಒಂದು ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ತಂಡದ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ, ನಮ್ಮ ರಾಮಲಿಂಗಯ್ಯನವರಿಗೆ ನಾವು ನಮ್ಮ ತಂಡದ ಪರವಾಗಿ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ, ಪುಟ್ಟೀರಮ್ಮನವರ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿಯನ್ನ ಕರುಣಿಸಲಿ ಎಂಬುದಾಗಿ ಆ ಭಗವಂತನಲ್ಲಿ ಬೇಡ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಲು ತಾಯಿಗೆ ಮಿಗಿಲಾದ ದೇವರಿಲ್ಲ, ತಂದೆಗೆ ಮಿಗಿಲಾದ ಗುರುವಿಲ್ಲ, ದಾನ ಧರ್ಮಕ್ಕೆ ಮಿಗಿಲಾದಂತ ಸ್ನೇಹಿತನಿಲ್ಲ. ಸಾವಿರಾರು ದೇವರುಗಳನ್ನ ಪೂಜಿಸಿದರೂ, ಸಾವಿರಾರು ದೇವಸ್ಥಾನಗಳ ಸುತ್ತಿ ಬಂದರೂ ಹೆತ್ತ ತಾಯಿಗಿಂತ ಮಿಗಿಲಾದ ದೇವತೆಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಸಾವಿರಾರು ಹೀರೋಗಳನ್ನ, ರಾಜಕಾರಣಿಗಳನ್ನ ನೋಡಿದ್ರು ನಮ್ಮ ತಂದೆ ಅಂತ ದೊಡ್ಡ ಹೀರೋ, ದೊಡ್ಡ ಒಬ್ಬ ನಾಯಕ ಈ ಜಗತ್ತಿನಲ್ಲಿ ಕಾಣಸಿಗೋದಿಲ್ಲ. ಧರ್ಮ ಅಂದಾಗ ಕೊಡುವುದು ಆ ಪುಣ್ಯಾತ್ಮನ, ಆ ಭಗವಂತನ ಲೀಲೆ. ಕೊಟ್ಟು ತಿನ್ನುವುದಿದೆಯಲ್ಲ, ಈಗ ಒಂದೇ ಒಂದು ಹಗಳು, ಒಂದಿಡೀ ಅನ್ನ ಬೀದಿಯಲ್ಲಿ ಆ ಮನೆ ಮೇಲೆ ಹಾಕಿದ್ರೆ ಕಾಗೆಗಳು ಹೇಗೆ ಎಲ್ಲ ಬಳಗವನ್ನ ಕರ್ಕೊಂಡ್ಬರ್ತಾವ ನೋಡಿ. ಅದೇ ಹೇಳ್ತಾರೆ, ಒಂದಗುಳ ಕಂಡರೆ ಕಾಗೆ ಕೂಗಿ ಕರೆಯುವುದು ತನ್ನ ಬಳಗವನ್ನೆಲ್ಲ ಅಂತ. ಹಾಗೆ ಮನುಷ್ಯ ಧರ್ಮವನ್ನ ಮಾಡಿದಾಗ ನೋಡಿ, ಇಷ್ಟು ಸಾವಿರಾರು ಜನರ ಆಶೀರ್ವಾದ ಅವ್ರಿಗೆ ಸಿಗುತ್ತೆ. ಅಂತ ಪುಣ್ಯದ ಕಾರ್ಯವನ್ನ ಮಾಡಿದಂತ ಪುಟ್ಟೀರಮ್ಮನವರು ಒಂದು ಶಿಕ್ಷಣ ಸಂಸ್ಥೆಯನ್ನ ನಡೆಸುವುದು ಸುಲಭದ ಮಾತಲ್ಲ. ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುವುದು ಒಂದು ಭಗವಂತನ ಕೆಲಸ ಅಂತೇಳಿ ನಂಬುದಂತ ತಾಯಿಗೆ ಇವತ್ತು ನಾವೆಲ್ಲ ಅಶ್ರುತರ್ಪಣವನ್ನ ಸಲ್ಲಿಸೋಣ. ನಮ್ಮ ಪಾಲಿಗೆ ಪುಟ್ಟೀರಮ್ಮನವರು ಕೇವಲ ಮನುಷ್ಯರಲ್ಲ, ದೇವತೆಯ ಸಮಾನವಾಗಿದ್ದಾರೆ. ಅವರ ಪ್ರೀತಿಯ ಮಗ ರಾಮಲಿಂಗಯ್ಯನವರು ಅವರ ತಾಯಿ ತಂದೆಯರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಮುಂದಿನ ಆ ಶಿಕ್ಷಣ ಸಂಸ್ಥೆ ಉಜ್ವಲವಾಗಿ ಹೋಗುವಂತೆ ನೋಡಿಕೊಳ್ಳಬೇಕು. ಹಾಗಾಗಿ ನಾವೆಲ್ಲ ಪ್ರೀತಿಯಿಂದ
ಆ ತಾಯಿಗೊಂದು ನಮನವನ್ನು ಸಲ್ಲಿಸ್ತಾ ಮಹದೇಶ್ವರನ ಒಂದು ಸ್ಮರಣೆಯನ್ನು ಮಾಡಿ ನಾವೆಲ್ಲ ಕೃತಾರ್ಥರಾಗೋಣ. ಪುಟ್ಟೀರಮ್ಮನವರ ಪಾದಕ್ಕೆ ಉಗೇನ್ರಪ್ಪ, ಮಹದೇಶ್ವರನ ಪಾದಕ್ಕೆ ಉಗೇನ್ರಪ್ಪ. ಚೆಲುವಾದ ಗಿರಿಯವನೇ ಸ್ವಾಮಿ, ಚಿನ್ನಾದ ತೇರಿನವನೇ, ದೇವಾ ಮಾದೇವ ಬಾರೋ ಸ್ವಾಮಿ, ಮಲೆಯ ಮಾದೇವ ಬಾರೋ, ದೇವಾ ಮಾದೇವ ಬಾರೋ ಸ್ವಾಮಿ, ಮಲೆಯ ಮಾದೇವ ಬಾರೋ. ಏಳೇಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು, ಏಳೇಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು, ನಗು ನಗುತ್ತ ಕುಳಿತಿರುವ ದೇವ ಮಾದೇವ ಬಾರೋ ಸ್ವಾಮಿ, ಮಲೆಯ ಮಾದೇವ ಬಾರೋ, ದೇವ ಮಾದೇವ ಬಾರೋ ಸ್ವಾಮಿ, ಮಲೆಯ ಮಾದೇವ ಬಾರೋ.
ಮದೇವ ಬಾರೋ ಸ್ವಾಮಿ ಮಲೆಯ ಮದೇವ ಬಾರೋ